ಈ ಹೋರಾಟದಲ್ಲಿ ನಾವೆಲ್ಲರೂ ಕೈಜೋಡಿಸೋಣ. ಬನ್ನಿ, ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಹಕ್ಕಿನ ನೀರಿಗಾಗಿ ಧ್ವನಿ ಎತ್ತೋಣ. ನೀರಿದ್ದರಷ್ಟೇ ಭವಿಷ್ಯ, ನೀರು ನಮ್ಮ ಜನ್ಮಸಿದ್ಧ ಹಕ್ಕು. ನಮಸ್ಕಾರ. ಸಮಸ್ತರ ನೀರು ಮನುಕುಲದ ಜೀವನಾಡಿ. ನಮ್ಮ ಭೂಮಿಗೆ ನೀರು ತರಲು, ನಮ್ಮ ರೈತನ ಬದುಕಿನಲ್ಲಿ ಹಸಿರು ಮೂಡಿಸಲು ಈಗ ಶುರುವಾಗಿದೆ ಒಂದು ಬೃಹತ್ ಜನಶಕ್ತಿ ಹೋರಾಟ. ವಾರಾಹಿ ಬಲದಂಡೆ ಯೋಜನೆಯ ತ್ವರಿತ ಅನುಷ್ಠಾನಕ್ಕಾಗಿ ಸಿದ್ದಾಪುರ ಸೌಕೂರು ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲು ಮತ್ತು ನೀರಾವರಿಯಿಂದ ವಂಚಿತವಾದ ಪ್ರತಿಯೊಂದು ಕೃಷಿ ಭೂಮಿಗೂ ನೀರು ಒದಗಿಸುವಂತೆ ಸರ್ಕಾರ ಕೊಡಲಾಗಿದೆ. ಪಾದಯಾತ್ರೆಯ ವಿವರ. ದಿನಾಂಕ ಮಾರ್ಚ್ 3 ಮತ್ತು 4, 2026. ಮಾರ್ಗ ಬೆಂಗಳೂರು, ಮಂಗಳೂರು, ಶಂಕರನಾರಾಯಣ ಮೂಲಕ ಸಿದ್ದಾಪುರಕ್ಕೆ. ಬಂಧುಗಳೇ, ನೀರಿದ್ದರಷ್ಟೇ ನಮ್ಮ ಭವಿಷ್ಯ. ರೈತ ಹಿತಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ನಾವೆಲ್ಲರೂ
ಇದೆ ಮಾರ್ಚ್ 3 ಮತ್ತು 4, 2026. ಮಾರ್ಗ ಕಂಡ್ಲೂರು, ಅಂಪಾರು, ಶಂಕರನಾರಾಯಣ ಮೂಲಕ ಸಿದ್ದಾಪುರಕ್ಕೆ. ಬಂಧುಗಳೇ, ನೀರಿದ್ದರಷ್ಟೇ ನಮ್ಮ ಭವಿಷ್ಯ. ರೈತ ಹಿತಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ನಾವೆಲ್ಲರೂ ಕೈಜೋಡಿಸೋಣ. ಬನ್ನಿ, ಪಾದಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಹಕ್ಕಿನ ನೀರಿಗಾಗಿ ಧ್ವನಿ ಎತ್ತೋಣ. ನೀರಿದ್ದರಷ್ಟೇ ಭವಿಷ್ಯ. ನೀರು ನಮ್ಮ ಜನ್ಮಸಿದ್ಧ ಹಕ್ಕು. ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆಟ್ಟಿದ್ದೇವೆ. ವರಾಹಿ ಎಂಬುದು ನಾವು ಬಾಲ್ಯದಿಂದ ಕೇಳಿದಂತ ಒಂದು ಹೆಸರು. ವರಾಹಿ ಅಂದರೆ ನನಗೂ ಕೂಡ ಹೆಚ್ಚಿನ ಮಾಹಿತಿ ಇರಲಿಲ್ಲ. ವರಾಹಿ ಎಂಬುದು ನಾವು ಶಾಲೆ ಒಂದು ಸಮಯದಿಂದ ಕೇಳಿದಂತ ಒಂದು ವಿಚಾರವನ್ನು ನಮಗೆ ಇವತ್ತು ನೆನಪು ಮಾಡಿಕೊಳ್ತೇವೆ. ಅಲ್ಲಿಂದ ಇಲ್ಲಿ ತನಕ ಈ ನಮ್ಮ ಪಕ್ಕದ ನಮ್ಮ ಪ್ರಾರಂಭದಲ್ಲಿ ಆದಂತಹ ಒಂದು ವಿದ್ಯುತ್ ಘಟಕಕ್ಕೋಸ್ಕರ ಮಾಡಿದಂತಹ ಈ ವರಾಹಿ ಯೋಜನೆ ಬೆಳೀತಾ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಈಗ ನಮ್ಮ ಜಿಲ್ಲೆಯಲ್ಲಿ ಈ ವರಾಹಿ ಪ್ರಾಜೆಕ್ಟ್ ಅದು ಇವತ್ತು ಕಾರ್ಯಗತ ಆಗಬೇಕಂದ್ರೆ ಹಲವಾರು ನಾಯಕರ ಒಂದು ಸಹಕಾರದಿಂದ ಇದು ಆಗಿದೆ. ಅದರಲ್ಲಿ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಇವತ್ತು ಗೋಪಾಲ್ ಪೂಜಾರಿ ಅವರು ಇದು ಮತ್ತೆ ಈ ಕಾರ್ಯಕ್ರಮಕ್ಕೆ ಯಾಕೆ ಹಮ್ಮಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಮನವಿ ಮಾಡಿಕೊಳ್ಳಬೇಕು. ನಮ್ಮ ವರಾಯಿಯಲ್ಲಿ ಜನರಿಗೆ ಏನು ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಆಗಬೇಕು. ಜನರಿಗೆ ಬೇಕಾದಂಥ ಏನು ಜೀವನಾಡಿ ಈ ನೀರನ್ನು ಸದ್ಬಳಕೆ ಮಾಡಬೇಕು. ಆ ಬಳಕೆ ನಮ್ಮ ರೈತರಿಗೆ ಸಿಗಬೇಕು ಮತ್ತೆ ನಮ್ಮ ಸಾರ್ವಜನಿಕರಿಗೆ ಸಿಗಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಅಂತ ಬಂದಿದ್ದು ಈಗಾಗಲೇ ಎಡದಂಡೆಯಲ್ಲಿ ಅತ್ಯುತ್ತಮ ಕೆಲಸವಾಗಿ ಇವತ್ತು ನಡೀತಿದೆ. ಅದರ ನಂತರ ಇದರ ಮೂಲ ಈಗ ಪ್ರೋಗ್ರಾಮಿನ ಮೂಲ ಉದ್ದೇಶದಲ್ಲಿ ಈ ಬಲದಂಡೆ ಕೂಡ ಆಗಿ ಈ ನಮ್ಮ ಬೈಲೂರು ಕ್ಷೇತ್ರದ ಸುಮಾರು 4,000 ಏನು ಹೆಕ್ಟೇರಿಗೆ ನೀರು ಕೊಡತಕ್ಕಂಥ ಒಂದು ಕಾರ್ಯ ಆಗಬೇಕು. ಯಾಕಂದ್ರೆ ಆ ಕಾರ್ಯಕ್ರಮದಿಂದ ಅವರ ಯಾಕಂದ್ರೆ ವ್ಯಕ್ತಿಗತವಾಗಿ ನಮ್ಮ ಗೋಪಾಲ್ ಪೂಜಾರಿ ಅವರು ಹಲವಾರು ವರ್ಷದಿಂದ ಇಲ್ಲಿಯ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಜನಪರವಾಗಿ ಒಬ್ಬ ವ್ಯಕ್ತಿ. ಅವರು ತನ್ನ ಕ್ಷೇತ್ರ ಕೂಡ ಇವತ್ತು ಸೋತರು ಕೂಡ ತನ್ನ ಕ್ಷೇತ್ರದ ಏನು ರೈತರಿಗೆ ಅನುಕೂಲ ಆಗಬೇಕು, ಆ ಕ್ಷೇತ್ರದ ರೈತರ ಜೀವನಾಡಿಯನ್ನು ಬೆಳೆಸಬೇಕು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬಜೆಟ್ ಸೆಷನ್ ಪ್ರಾರಂಭ ಆಗಿದೆ. ಆ ಪ್ರಕಾರ ಅವರು ಈ ಬಜೆಟ್ ನಲ್ಲಿ ಸರ್ಕಾರದ ಗಮನ ಹರಿಯಲು 2 ದಿವಸದ 26 ಕಿಲೋಮೀಟರ್ ಉದ್ದದ ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಅವರಿಗೆ, ಅದೇ ರೀತಿ ಎಲ್ಲ ಪಕ್ಷದ ಎಲ್ಲ ನಾಯಕರು ಕೂಡ ನಮ್ಮ ಜೊತೆ ಬಂದು ಕೈ ಜೋಡಿಸಲಿದ್ದಾರೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಹಲವಾರು ಜನ ಶಾಸಕರು ಕೂಡ ಇದರ ಬಗ್ಗೆ ಪ್ರಯತ್ನಗಳನ್ನು ಮಾಡಿದರು. ಈ ಯೋಜನೆ ಈವರೆಗೂ ಕೂಡ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರದ ಅನುದಾನಗಳ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗತಕ್ಕಂಥ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ. ಮಾನ್ಯ ಬೈಲೂರು ಮತ್ತು ಈ ಭಾಗದ ಕುಂದಾಪುರ ಭಾಗದ ಶಾಸಕರುಗಳಾದ ಕಾಪು ಸಂಜೀವ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ ಜೆ ಎಸ್ ಆಚಾರ್ಯ ಅವರು,
ಅದೇ ರೀತಿಯಲ್ಲಿ ಶ್ರೀಮತಿ ವಿನಯ ಫರ್ನಾಂಡಿಸ್ ಅವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ವಿಶೇಷವಾಗಿ ಈ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಆಸಂ ಫರ್ನಾಂಡಿಸ್ ಲೋಕಸಭೆಗೆ 1970ರಲ್ಲಿ ಆಯ್ಕೆ ಆದ್ಮೇಲೆ ಅದರ ಒಂದು ತ್ವರಿತವಾಗಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಗುರುರಾಯ ಸರ್ಕಾರದಲ್ಲಿ ಹೆಚ್ಚು ಅನುದಾನಗಳನ್ನು ಜೋಡಿಸುವಲ್ಲಿ ಕೂಡ ಪ್ರಯತ್ನ ಮಾಡಿ ಏನಾದರೂ ಕೂಡ ಮೂಲ ಯೋಜನೆ ಇವತ್ತು ಸಂಪೂರ್ಣವಾಗಿ ಇನ್ನೂ ಕೂಡ ಮುಗಿಯದೆ ಸುಮಾರು ನಮಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಇವತ್ತು ಅದು 120 ಕೋಟಿ ಇದ್ದಂತ ಯೋಜನೆ ಇವತ್ತು ಸುಮಾರು 2,000 ಕೋಟಿಗೆ ಮುಟ್ಟಿದೆ ಎಂಬುದು ಕೂಡ ನಮಗೆ ತಿಳಿದಿದೆ. ಇವತ್ತು ಏನು ಬಲದಂಡೆ ಯೋಜನೆ ಇದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗದ ರೈತರಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಮಾತ್ರವಲ್ಲ, ಈ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿ ತರಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಗೋಪಾಲ್ ಪೂಜಾರಿ ಅವರ ಬಗ್ಗೆ ನಾವೊಂದು ಮಾತನ್ನು ಹೇಳಲೇಬೇಕಾಗಿದೆ. ಒಂದು ಕೆಲಸವನ್ನು ಹಿಡಿದರೆ ಅದನ್ನು ನಿರಂತರವಾಗಿ ಮುಗಿಸದೆ ಅವರು ಬಿಡುವುದಿಲ್ಲ. ಯಾವತ್ತೂ ಕೂಡ ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಒಟ್ಟು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಅವರ ಧ್ವನಿ ಸದಾ ಎತ್ತುಕೊಂಡು ಬಂದಿದೆ. ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಯೋಜನೆಯನ್ನ ಖಂಡಿತವಾಗಿಯೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಹೋರಾಟಕ್ಕೆ ಅವರ ಗಮನವನ್ನು ಸೆಳೆಯತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಹಿಂದಿನ ಮಂತ್ರಿಗಳಾಗಿದ್ದಂತ ಅದರಲ್ಲಿ ಎಚ್.ಕೆ. ಪಾಟೀಲ್ ಅವರು ಇರ್ಬೋದು, ಎಂ.ಪಿ. ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರಿಗೂ ಕೂಡ ಈ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ದು ಈಗಿನ ನಮ್ಮ ಮೇಜರ್ ಇರಿಗೇಷನ್ ಮಂತ್ರಿಯು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇದರ ಬಗ್ಗೆ ತುಂಬಾ ಮಾಹಿತಿ ಇದೆ. ಈ ಯೋಜನೆ ಬಗ್ಗೆ ತಿಳುವಳಿಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನು ಈ ಬಲದಂಡೆ ಯೋಜನೆಗೆ ಕ್ರೋಢೀಕರಣ ಮಾಡ್ತಾರೆ ಎಂಬ ಒಂದು ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಲಿ ಏನು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಒಂದು ಪಾದಯಾತ್ರೆ ರೈತರನ್ನು ಸೇರಿಸಿಕೊಂಡು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಸೇರಿಸಿಕೊಂಡು ನಾವೆಲ್ಲ ಪಾದಯಾತ್ರೆ ಅಂತ ಹೇಳಿದಾಗ ಮಹಾತ್ಮ ಗಾಂಧೀಶ್ವರ ನೆನಪು ಕೂಡ ಆಗ್ತದೆ. ಇವತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಮೂಲಕ ನಾವು ಕಾಂಗ್ರೆಸ್ ಅನ್ನು ಕಟ್ಟಿದವರು, ಗ್ರಾಮ ಪಂಚಾಯತ್ಗಳಿದ್ದಂತ ಹಕ್ಕುಗಳನ್ನು ಕೂಡ ತೆಗೆದುಹಾಕಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ. ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ಗೋಪಾಲ್ ಪೂಜಾರಿ ಅವರ ಏನು ಉದ್ದೇಶ ಇದೆ, ಈ ಯೋಜನೆಯನ್ನ ಸಂಪೂರ್ಣವಾಗಿ ಮುಗಿಸುವುದರ ಮೂಲಕ ಅದು ಸಂಪೂರ್ಣವಾಗಿ ಅದರ ಪ್ರಯೋಜನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ದೊರೆಯತಕ್ಕಂಥ ದಿಕ್ಕಿನಲ್ಲಿ ಅವರ ಪ್ರಯತ್ನ ಮುನ್ನಡೆಯಿಂದ ಒಂದು ಇವತ್ತು ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಗೆ ನಾವೆಲ್ಲ ಇವತ್ತು ಸಾಕ್ಷಿಗಳಾಗಿದ್ದೇವೆ. ನಾವೆಲ್ಲ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡಿಕೊಳ್ಳಿ ಎಂಬ ಮಾತನ್ನು ಹೇಳಿ ಇದು ಅಭಿವೃದ್ಧಿ ನಾನು ಕೂಡ ಜಯ ಅನುಭವಿಸಿದ ಈ ಕರಾವಳಿ ಭಾಗದ 3 ಜಿಲ್ಲೆಯ ಅಭಿವೃದ್ಧಿ ಸಮಿತಿಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಸರ್ಕಾರ ಖಂಡಿತವಾಗಿಯೂ ಕೂಡ ಇದರಲ್ಲಿ ಗಮನ ಹರಿಸದೆ ಈ ಜಿಲ್ಲೆಗೆ, ಯುವಕರಿಗೆ, ಮಹಿಳೆಯರಿಗೆ, ಮೀನುಗಾರರಿಗೆ ಪ್ರಯೋಜನ ಆಗತಕ್ಕಂಥ ಒಂದು ಯೋಜನೆಗಳು ಮುಂದಿನ ದಿನ ಬಜೆಟ್ ನಲ್ಲಿ ಬರಬಹುದು ಎಂಬ ಒಂದು ನಿರೀಕ್ಷೆಯೊಂದಿಗೆ ಈ ಒಂದು ಅವಕಾಶವನ್ನು ಕೊಡುತ್ತಾರೆ ಗೋಪಾಲ್ ಪೂಜಾರಿ ಅವರಿಗೆ, ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್. ಮೂಲಕ ಉದ್ಘಾಟನೆ ಆಗಿದೆ. ಇದರ ಮೂಲ ಉದ್ದೇಶ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು. ಎರಡನೇದಾಗಿ ಸಿದ್ದಾಪುರ ನೀರಿನಲ್ಲಿ ಅದರ ಬಿಟ್ಟು ಹೋದ ಭಾಗಕ್ಕೆ ನೀರು ಕೊಡಿಸಬೇಕು. ಮೂರನೇದಾಗಿ ಜಯಜಮ್ಮ ಏನು ಪೈಪ್ಲೈನ್ ಆಗಿ ಮನೆ ಎದುರಲ್ಲಿ ಫಿಟ್ ಮಾಡಿ ಹೋಗಿದ್ದಾರೆ, ಅದಕ್ಕೆ ನೀರು ಕೊಡಬೇಕಂತ ದೃಷ್ಟಿಕೋನದಲ್ಲಿ 3 ಅಖಂಡದಲ್ಲಿ ಪಾದಯಾತ್ರೆ ಹಾಕೊಂಡಿದ್ದೇವೆ. ನಾನು ಹೆಜ್ಜೆ ಹಾಕುವಾಗ ನಮ್ಮ ಭಾಗದ ಕಾರ್ಯಕರ್ತರು, ಮುಖಂಡರುಗಳು ನನ್ನೊಟ್ಟಿಗೆ ಹೆಜ್ಜೆ ಹಾಕಬೇಕು, ನಾಳೆ ಸಹ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿ ಬಹಳ ಸಿದ್ದಾಪುರದಲ್ಲಿ ನಡೆಯುವಂತ ಈ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಕೊಡಬೇಕನ್ನು ಮನವಿ ಮಾಡಿ ನಾನು ಇವತ್ತೇನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನಾಳೆಗೆ
ಬಿಜಾಪುರದಲ್ಲಿ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.